ಇಲ್ಲಿ ವಿದ್ಯಾರ್ಥಿಗಳು ಪ್ರತಿನಿತ್ಯವೂ ಕೂಡ ಜೀವವನ್ನು ಅಂಗೈಯಲ್ಲಿ ಹಿಡ್ಕೊಂಡು ಪಾಠವನ್ನು ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಾಗಿ ಮತ್ತು ಎಲ್ಲಿ ಬನ್ನಿ ನೋಡ್ಕೊಂಡು ಬರೋಣ. ವಿಜಯಪುರದಲ್ಲಿದೆ ಡೇಂಜರ್ ಸರ್ಕಾರಿ ಶಾಲೆ ಕಟ್ಟಡ. ಪಾಳು ಬಿದ್ದ ಸರ್ಕಾರಿ ಶಾಲೆಯ ತೆರವಿಗೆ ಪೋಷಕರ ಆಗ್ರಹ. ಸಂಕಷ್ಟದಲ್ಲಿ ಬಡ ವಿದ್ಯಾರ್ಥಿಗಳ ಪ್ರಾಣ. ನೋಡಿ, ಇದೆಯಲ್ಲ, ಇದು ವಿಜಯಪುರ ನಗರದ ಮನಗುಳಿ ಅಗಸಿ ಬಳಿ ಇರುವಂತಹ ಸರ್ಕಾರಿ ಉರ್ದು ಗಂಡು ಮಕ್ಕಳ ಶಾಲೆ. ಈ ಶಾಲೆಯ ಹಳೆ ಕಟ್ಟಡದ ಕೊಠಡಿಯನ್ನು ನೋಡಿದ್ರೆ ಆತಂಕ ಮೂಡುತ್ತೆ. ಈ ನೂತನ ಕಟ್ಟಡದಲ್ಲಿ 1ರಿಂದ 7ನೇ ತರಗತಿಯವರೆಗೂ 160ಕ್ಕೂ ಅಧಿಕ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಮುಂಭಾಗದಲ್ಲಿರುವಂತಹ ಪಾಳು ಬಿದ್ದ ಹಳೆಯದಾದ ಶಾಲೆಯಲ್ಲಿ 3 ಕೊಠಡಿ ಇದ್ದು ತರಗತಿಗಳು ನಡೆಯಲ್ಲ. ಆದರೆ ಈ ಕೊಠಡಿಗಳು ಯಾವ ಸಂದರ್ಭದಲ್ಲಿ ಬೀಳುತ್ತೋ ಎಂಬಂತಹ ಆತಂಕ ಪೋಷಕರಿಗಿದೆ. ಶಾಲೆಯ ಶಿಕ್ಷಕರಲ್ಲಿ ಇದೇ ಆತಂಕ ಮನೆ ಮಾಡಿದೆ. ಸರ್ಕಾರಿ ಶಾಲೆಗಳು ಹುಡುದು ಈಗೆಲ್ಲಪ್ಪ ಅಂತಂದ್ರೆ ಈ ಮನುಗುಳಕ್ಷಿ ಪಕ್ಕದಲ್ಲಿ ಒಂದು ಮಕ್ಕಳ ಶಾಲೆ ಇತ್ತು, ಗಂಡು ಮಕ್ಕಳು ಹುಡುಗರ ಶಾಲೆ. ಸರಿಯಾಗಿ ವ್ಯವಸ್ಥೆ ಇಲ್ಲ, ಮಕ್ಕಳಿಗೆ ಶಿಕ್ಷಣ ಇಲ್ಲ. ಅವೆಲ್ಲ ಮ್ಯಾಗೆಲ್ಲ ಸರಿಯಾಗಿ ಏನು ಬಿಲ್ಡಿಂಗ್ ಮಾಡಿದಾರಲ್ಲ, ಆ ಬಿಲ್ಡಿಂಗ್ ಎಲ್ಲ ಸರಿಯಾಗಿ ಕೊಳಪೆ ಆಗಿದೆ. ಅದಕ್ಕೆ ಜಿಲ್ಲಾ ಅಧಿಕಾರಿ ಆಗಿರ್ಬೋದು ಮತ್ತು ಜಿಲ್ಲಾ DDP ಅಧಿಕಾರಿ ಆಗಿರ್ಬೋದು ಅವ್ರಿಗೊಂದು ಆಗ್ರಹ ಮಾಡ್ಕೊತೀನಿ. ಈ ಏನಿದು ವಿಜಯಪುರ ನಗರದಲ್ಲಿ ಏನು ಮಕ್ಕಳಿಗೆ ಶಿಕ್ಷಣ ಉರ್ದು ಶಾಲೆಗಳಿದಾವಲ್ಲ, ಅದನ್ನು ಆದಷ್ಟು ಬೇಗ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಆಗ್ಬೇಕಂತಲ್ಲಿ ಆ ಶಾಲೆ ಸಂಪೂರ್ಣ ತೊರಗೊಳಿಸಿ ಹೊಸ ಕಟ್ಟಡ ಆಗ್ಬೇಕಂತಂದು ನಮ್ಮದು ಈ ಎಲ್ಲ ಜನ ಒಂದು ಆಗ್ರಹ ಐತಿ. ಈ ಶಾಲಾ ಮಕ್ಕಳಿಗೆ ಆಟಕ್ಕೆ ಬಿಟ್ಟ ಸಂದರ್ಭದಲ್ಲಿ ಹಳೆಯ ಶಾಲೆಯ ಕಟ್ಟಡದ ಬಳಿಯೇ ಮಕ್ಕಳು ಹೋಗಿ ನಿಂತುಕೊಳ್ತಾರೆ. ಈಗಾಗಲೇ 1 ಬಾರಿ 2 ವಿದ್ಯಾರ್ಥಿಗಳ ಮೇಲೆ ಈ ಕಟ್ಟಡದ ಮೇಲ್ಛಾವಣಿ ಬಿದ್ದು ತೊಂದರೆ ಆಗಿದೆ. ಈ ಬಗ್ಗೆ ಪೋಷಕರು ಪಾಳು ಬಿದ್ದ ಕಟ್ಟಡದ ನೆಲಸಮ ಮಾಡಲಿಕ್ಕೆ ಅನೇಕ ಬಾರಿ ಒತ್ತಾಯಿಸಿದ್ದಾರೆ. ಶಾಲೆಯ SDMC ಸದಸ್ಯರು ಕಟ್ಟಡದ ನೆಲಸಮಕ್ಕೆ ಠರಾವು ಪಾಸ್ ಮಾಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆದರೂ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ವಿಜಯಪುರ ನಗರದಲ್ಲಿ ಇವತ್ತು ಮನಗುಳಿ ಅಗಸಿ ಪಕ್ಕದಲ್ಲಿ ಒಂದು ಉರ್ದು ಶಾಲೆ ಬರುತ್ತೆ. ಆ ಉರ್ದು ಶಾಲೆಯ ಪಕ್ಕದಲ್ಲೇ ಒಂದು ಹಳೆ ಶೀತಲವಾದಂಥ ಒಂದು ಬಿಲ್ಡಿಂಗ್ ಐತಿ. ಆ ಬಿಲ್ಡಿಂಗ್ ಜಿಲ್ಲಾಡಳಿತ ಆಗಲಿ ಮತ್ತು DDP ಆಗಲಿ ಡೆಮೋಲೇಷನ್ ಮಾಡಿ ಅದನ್ನು ಸ್ವಚ್ಛಗೊಳಿಸ್ಬೇಕು. ಯಾಕಂದರೆ ಈ ಉರ್ದು ಶಾಲೆ ಮಕ್ಕಳು ಏನೋ ಅಲ್ಲಿ ಒಂದು ಬಿಲ್ಡಿಂಗ್ ಐತಪ್ಪ ಹಳೆಯದು ತಂಪೈದೆ ತಿಳ್ಕೊಂಡು ಹೋಗಿ ಒಳಗಡೆ ಕುಂದಿರೋದು ನಿಂದಿರೋದು ಮಾಡಿದ್ವು ಅಂದರೆ ಏನಾದರೂ ಶೀತಲಗೊಂಡಿದ್ದು ಅಚಾನಕ್ ಬಿದ್ದರೆ ಆ ಮಕ್ಕಳು ಸಾವಿಗೀಡಾಗ್ತಾರೆ ಅನ್ನೋದು ಅಲ್ಲಿ ಒಂದು ಪಾಲಕರ ಆತಂಕ. ಪಾಲಕರು ಭಾಳ ಸಲ ಹೇಳಿದ್ದಾರೆ ಅಲ್ಲಿ ಮೇಸ್ಟ್ರುಗಳಿಗೆ, ಹೆಡ್ ಮಾಸ್ಟ್ರಿಗೆ, ಇಲ್ಲ ಅದನ್ನು ಡೆಮೋಲೇಷನ್ ಮಾಡಿಸ್ರಿ ಅಂತ ಹೇಳ್ತಾರೆ. ಆದರೂ ಅದ್ರ ಬಗ್ಗೆ ಅವ್ರು ಗಮನನೇ ಕೊಡ್ತಿಲ್ಲ. ಒಟ್ನಲ್ಲಿ ಪಾಳು ಬಿದ್ದ ಕಟ್ಟಡದಿಂದಾಗಿ ಮಕ್ಕಳನ್ನ ಕಾಯೋದೇ ಶಿಕ್ಷಕರ ಪ್ರತಿನಿತ್ಯದ ಕಾಯಕವಾಗಿಬಿಟ್ಟಿದೆ. ಯಾವುದಾದ್ರೂ ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಆದಷ್ಟು ಬೇಗ ಹಳೆಯ ಕಟ್ಟಡವನ್ನ ಸಂಬಂಧಪಟ್ಟವರು ನೆಲಸಮ ಮಾಡಿದ್ರೆ ಸೂಕ್ತ. ಪುರುಷೋತ್ತಮ್, ಪಬ್ಲಿಕ್ TV, ವಿಜಯಪುರ.